ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕಾಳಗ ಬೀದಿಗೆ ಬಂದು ನಿಂತಿದೆ. ರಾಮುಲು ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ರೆಡ್ಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಿದ್ರು. ಹಳೆ ಕೊಲೆ ಕೇಸು ಕೆದಕಿ ರಾಮುಲು ವಿರುದ್ಧ ರೆಡ್ಡಿ ವಾಗ್ದಾಳಿ ನಡೆಸಿದ್ರು. ರಾಮುಲು ಕ್ರಿಮಿನಲ್ ಹಿನ್ನೆಲೆ ಕೆದಕಿದ ರೆಡ್ಡಿ, ನನ್ನನ್ನ ಬೆಳೆಸಿದ್ದು ರಾಮುಲು ಅಲ್ಲ, ಬಳ್ಳಾರಿ ಜನ. ರಾಮುಲು ಗೆಲ್ಲಿಸಿದ್ದು ರೆಡ್ಡಿ ಎಂದು ಎಲ್ಲರಿಗೂ ಗೊತ್ತು ಎಂದು ಟಾಂಗ್ ನೀಡಿದ್ರು. ರಾಮುಲು ಚಿಕ್ಕವನಿದ್ದಾಗ ಹಾದಿ ಬೀದಿಯಲ್ಲಿ ಓಡಾಡ್ತಿದ್ದ. ರಾಮುಲು ಮಾವ ರೈಲ್ವೆ ಬಾಬುವಿನ ಭೀಕರ ಕೊಲೆಯಾಗಿತ್ತು. ಆ ಕೊಲೆ ನಂತರ ಕೈಯಲ್ಲಿ ಚಾಕು, ಬೆನ್ನಿಗೆ ಕೊಡಲಿ ಇಟ್ಕೊಂಡು ರಾಮುಲು ನನ್ನ ಸುಪರ್ದಿಗೆ ಬಂದ. ತನ್ನನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೆ ರಾಮುಲುಗೆ ನನ್ನ ಅಗತ್ಯವಿತ್ತು ಎಂದು ರೆಡ್ಡಿ ಕಿಡಿಕಾರಿದ್ರು. ರಾಮುಲು ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ ಜನಾರ್ದನ್ ರೆಡ್ಡಿ ಹೊಸ ಬಾಂಬ್ ಸಿಡಿಸಿದ್ರು. ಸತೀಶ್ ಜಾರಕಿಹೊಳಿ ಮಣಿಸಲು ಡಿಕೆಶಿ ಸ್ಕೆಚ್ ಹಾಕಿದ್ದಾರೆ. ಅದಕ್ಕಾಗಿ ರಾಮುಲುವನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಡಿಕೆಶಿ ಯತ್ನಿಸ್ತಾ ಇದ್ದಾರೆ ಎಂದ ಜನಾರ್ದನ್ ರೆಡ್ಡಿ ಬಾಂಬ್ ಸಿಡಿಸಿದ್ರು. ಜಾರಕಿಹೊಳಿ ವಿರುದ್ಧ ಎಸ್ಟಿ ನಾಯಕನ ಎತ್ತಿ ಕಟ್ಟಲು ಯತ್ನ ನಡೀತಾ ಇದೆ. ಜಾರಕಿಹೊಳಿ ಮಣಿಸಲು ಡಿಕೆಶಿ ರಾಮುಲುರನ್ನ ಎತ್ತಿ ಕಟ್ತಿದ್ದಾರೆ. ಶ್ರೀರಾಮುಲುರನ್ನ ಕಾಂಗ್ರೆಸ್ಗೆ ತರೋದಕ್ಕೆ ಡಿಕೆಶಿ ಯತ್ನ ಮಾಡ್ತಿದ್ದಾರೆ. ರಾಮುಲು ಪಕ್ಷ ಬಿಟ್ರೆ ಬಿಡ್ಲಿ, ನನ್ನ ಮೇಲೆ ಆರೋಪ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಕೆಲವೇ ಕ್ಷಣಗಳಲ್ಲಿ ಕೋಟೆನಾಡು ಚಿತ್ರದುರ್ಗಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ವಾಣಿವಿಲಾಸ ಸಾಗರ ಮೈದುಂಬಿದ್ದು ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಬೆಂಗಳೂರಿನಿಂದ ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ. ವಿವಿಪುರದ ಮೊರಾರ್ಜಿ ಶಾಲೆ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದು, ಬಾಗಿನ ಅರ್ಪಣೆ ಬಳಿಕ ಸಾರ್ವಜನಿಕ ಸಮಾವೇಶದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗಲಿದ್ದಾರೆ. ಸ್ಥಳೀಯ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಡಿಕೆಶಿಗೆ ಸಾಥ್ ನೀಡಲಿದ್ದಾರೆ. ರಾಜ್ಯದಲ್ಲಿ ದರೋಡೆಕೋರರ ಹಾವಳಿ ಮಿತಿ ಮೀರಿದೆ. ಬೀದರ್, ಮಂಗಳೂರು ಬಳಿಕ ಯಾದಗಿರಿಯಲ್ಲೂ ದರೋಡೆ ನಡೆದಿದೆ. ನಟೋರಿಯಸ್ ಗ್ಯಾಂಗ್ ಒಂದು ಬೊಲೆರೋ ವಾಹನ ಅಡ್ಡಗಟ್ಟಿ 4 ಲಕ್ಷ ರೂಪಾಯಿ ದರೋಡೆ ಮಾಡಿ ಪರಾರಿಯಾಗಿತ್ತು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಳ್ಳಿ ಕ್ರಾಸ್ ಬಳಿ ಈ ಘಟನೆ ನಡೆದಿದ್ದು, ತೆಲಂಗಾಣದ ಸೂರ್ಯಾಪೇಟದಿಂದ ನಾಗರಾಜ್, ನವೀನ್ ಹಾಗೂ ಸಾಯಿ ಕೃಷ್ಣ ಎಂಬುವರು ಶಹಾಪುರದ ಕುರಿ ಸಂತೆಗೆ ತೆರಳ್ತಾ ಇದ್ರು. ಈ ವೇಳೆ ವಡಗೇರ ಕ್ರಾಸ್ ಬಳಿಯಿಂದ ಕುರಿ ಸಂತೆಗೆ ತೆರಳ್ತಾ ಇದ್ದ ವಾಹನವನ್ನು ನೋಡಿದ ಖದೀಮರು ನಂತರ ಚಟ್ನಳ್ಳಿ ಕ್ರಾಸ್ ಬಳಿ ಓವರ್ಟೇಕ್ ಮಾಡಿ ವಾಹನ ಅಡ್ಡಗಟ್ಟಿದ್ದಾರೆ. ಬಳಿಕ ಹೇಮನೂರು ಅಂಡ್ ಗ್ಯಾಂಗ್ ಪೆಪ್ಸಿ ಬಾಟಲ್ನಿಂದ ಬೊಲೆರೋ ವಾಹನಕ್ಕೆ ಹೊಡೆದಿದ್ದಾರೆ. ನವೀನ್ ಎಂಬಾತ ಸೊಂಟದಲ್ಲಿ 4 ಲಕ್ಷ ರೂಪಾಯಿ ಕಟ್ಕೊಂಡಿದ್ದ. ಆತನಿಗೆ ಬಾಟಲ್ನಿಂದ ಹೊಡೆದು ಹಣ ದೋಚಿ ಪರಾರಿಯಾಗಿದ್ರು. ಬಳಿಕ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದು, ಯಾದಗಿರಿ ಪೊಲೀಸರು ನಟೋರಿಯಸ್ ಗ್ಯಾಂಗ್ನ ಹಿಡೆಮುರಿ ಕಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಕೃಷ್ಣ, ಸಿದ್ದಾಂಬ್ರಪ್ಪ, ಯಲ್ಲಪ್ಪ ಎಂಬುವರನ್ನ ವಶಕ್ಕೆ ಪಡೆಯಲಾಗಿದೆ. ಯಾದಗಿರಿಯಲ್ಲಿ ರಾಬರಿ ಮಾಡಿ ತಲೆಮರೆಸಿಕೊಂಡಿದ್ದ ಹೇಮನೂರು ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿ ಹಿಡೆಮುರಿ ಕಟ್ಟಿದ್ದಾರೆ. ಈ ಗ್ಯಾಂಗ್ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಆಕ್ಟಿವ್ ಆಗಿದ್ದು 10 ಜನ ನಟೋರಿಯಸ್ ಗ್ಯಾಂಗ್ ಇದಾಗಿದೆ. ರಾಜ್ಯದಲ್ಲಿ ಈ ಹೇಮನೂರು ಗ್ಯಾಂಗ್ ವಿರುದ್ಧ 21 ಕೇಸ್ ದಾಖಲಾಗಿದ್ದು, ಡಕಾಯಿತ ಕೇಸ್ 11, ಪೊಲೀಸರ ಮೇಲೆ ಹಲ್ಲೆ ಕೇಸ್ 5 ಮತ್ತು ಕಳ್ಳತನದ 5 ಕೇಸ್ ದಾಖಲಿಸಲಾಗಿದೆ. ಹೈವೇ ದರೋಡೆ, ಮನೆಗಳ್ಳತನ, ಕುರಿ ಮತ್ತು ಹಂದಿ ವ್ಯಾಪಾರಸ್ಥರ ಲೂಟಿಯೇ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿದೆ. ಇದರ ವಿಶೇಷತೆ ಏನು ಅಂದ್ರೆ, ಕಳ್ಳತನ ಮಾಡಿದ ವಾಹನದಿಂದಲೇ ಮತ್ತೊಂದು ಕಳ್ಳತನ ಮಾಡ್ತಾರೆ. ಈ ಹಿಂದೆ ವಿಜಯಪುರದ ದೇವರ ಹಿಪ್ಪರಗಿಯಲ್ಲಿ ಬೊಲೆರೋ ವಾಹನವನ್ನ ಕಳ್ಳತನ ಮಾಡಿದ್ರು. ಬಳಿಕ ಅದೇ ಬೊಲೆರೋ ವಾಹನ ಬಳಸಿ ಯಾದಗಿರಿಯಲ್ಲಿ 4 ಲಕ್ಷ ರೂಪಾಯಿ ದರೋಡೆ ಮಾಡಿದ್ರು. ದರೋಡೆ ಮಾಡಿ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡೋದು, ದುಡ್ಡು ಖಾಲಿಯಾದಾಗ ಮತ್ತೆ ದರೋಡೆ ಮಾಡೋದನ್ನ ಈ ಗ್ಯಾಂಗ್ ವೃತ್ತಿ ಮಾಡಿಕೊಂಡಿದೆ. ಕೋಟೆ ಕಾರು ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು, ಬಂಧಿತ ಆರೋಪಿಗಳನ್ನು ಇಂದು ಮಂಗಳೂರು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ತಮಿಳುನಾಡಿನಿಂದ ಕರೆತಂದ ಆರೋಪಿಗಳನ್ನು ಪೊಲೀಸರು ಇಂದು ಮಂಗಳೂರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಬಳಿಕ ಇಬ್ಬರು ಆರೋಪಿಗಳನ್ನು ತಮ್ಮ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಿದ್ದಾರೆ. ಆರೋಪಿಗಳನ್ನು ಬ್ಯಾಂಕ್ಗೆ ಕರೆತಂದು ಸ್ಥಳ ಮಹಜರು ಮಾಡುವ ಸಾಧ್ಯತೆ ಕೂಡ ಇದೆ. ದರೋಡೆಯ ಕಿಂಗ್ ಪಿನ್ ಮುರುಗನ್ ದೇವರ್ ಹಾಗೂ ಆತನ ಆಪ್ತ ಸಹಚರ ರಾಜೇಂದ್ರನ್ ಕರೆತಂದು ಸ್ಥಳ ಮಹಜರು ಮಾಡಲಿದ್ದಾರೆ. 2 ದಿನದ ಹಿಂದೆ ಆರೋಪಿ ಕಣ್ಣನ್ ಸ್ಥಳ ಮಹಜರು ವೇಳೆ ಪರಾರಿಗೆ ಯತ್ನಿಸಿದ್ದ. ಈ ವೇಳೆ ಸಿಸಿಬಿ ಇನ್ಸ್ಪೆಕ್ಟರ್ ರಫೀಕ್ ಕಣ್ಣನ್ ಕಾಲಿಗೆ ಗುಂಡು ಹೊಡೆದಿದ್ರು. ಸದ್ಯ ದೇರಳಕಟ್ಟಿಯ ಆಸ್ಪತ್ರೆಯಲ್ಲಿ ಕಣ್ಣನ್ಗೆ ಚಿಕಿತ್ಸೆ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.